Hey guys, welcome to Vedant Patashale. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆಗೆ ಸಂಬಂಧಿಸಿದ ಹಾಗೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಈ ಪುಸ್ತಕದಲ್ಲಿ ಸಿಂಪಲ್ ಸೆಂಟೆನ್ಸಸ್ ಟ್ರಾನ್ಸ್ಲೇಷನ್, ಸ್ಮಾಲ್ ಪ್ಯಾರಾಗ್ರಾಫ್, ಬಿಗ್ ಪ್ಯಾರಾಗ್ರಾಫ್, ಎಡಿಟೋರಿಯಲ್ ಈ ರೀತಿಯಲ್ಲಿ ಪಾರ್ಟಿಷನ್ಸ್ನ ಮಾಡಿ ನಾನು ನಿಮಗೆ ಟ್ರಾನ್ಸ್ಲೇಷನನ್ನು ಡಿಸ್ಕಸ್ ಮಾಡಿದ್ದೀನಿ. ಹಾಗೂ ಇದರಲ್ಲಿ 1,000 ಒಕ್ಯಾಬ್ಯುಲರಿಗಳನ್ನು ಕೂಡ ನೀವು ನೋಡಬಹುದಾಗಿದೆ. ಈ ಪುಸ್ತಕವನ್ನು ಹಿಂದೆ ಖರೀದಿ ಮಾಡಿ ಮುಂಬರುವಂಥ ನಿಮ್ಮ 402 PSI ಪರೀಕ್ಷೆಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರಿಯನ್ನು ನಡೆಸ್ಕೊಳ್ಳಿ. ಪುಸ್ತಕದ ಕೊನೆಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಲಿ ಅಂತ ಹೇಳಿ ಕನ್ನಡ ಟು ಇಂಗ್ಲಿಷ್ ಹಾಗೂ ಇಂಗ್ಲಿಷ್ ಟು ಕನ್ನಡ ಎರಡೂ ಭಾಷೆಗಳಲ್ಲಿ ಇರುವಂತಹ ಪ್ರಶ್ನೆಗಳನ್ನು ಕೂಡ ಕೊಟ್ಟು ಅದಕ್ಕೆ ಜಾಗವನ್ನು ಬಿಡಲಾಗಿದೆ. ಸೊ ನೀವಲ್ಲಿ ಪ್ರಾಕ್ಟೀಸ್ ಕೂಡ ಮಾಡ್ಕೊಳ್ಬಹುದು. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ನಾನು ನಿಮಗೆ ಪುಸ್ತಕವನ್ನ ಇಂಡಿಯಾ ಪೋಸ್ಟ್ ಮುಖಾಂತರ ತಲುಪಿಸ್ತೀನಿ. ಇವತ್ತಿನ ಸೆಷನ್ನಲ್ಲಿ ನಾವು ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಹಾಗೆ ನೋಡ್ತಾ ಹೋಗೋಣ. ಈ ರೀತಿಯಲ್ಲಿದೆ ನಮ್ಮ ಇವತ್ತಿನ ಪ್ರಶ್ನೆ. ಓದೋಣ ಏನಿದೆ ಅಂತ. ಡೊಮೆಸ್ಟಿಕ್ ವೈಲೆನ್ಸ್ ಈಸ್ ಪ್ರಿವೆಲೆಂಟ್ ಅಕ್ರಾಸ್ ಇಂಡಿಯಾ and is widely accepted as a legitimate part of family life by both women and men. The family institution is an extremely important aspect of Indian culture and is central to the country's social and economic frameworks. However, for many women, the family does not represent a safe and protective unit. Rather, it reinforces wider patterns of gender discrimination and legitimizes violence as a method for controlling and subjugating women. The most recent National Family Health Survey found that in India, 34% of women between the ages of 15 to 49 have experienced violence at some point since they turned 15, and that 37% of married women have experienced violence. ಓಕೆ, ಹೀಗಿದೆ. ಇದನ್ನ ಯೋಜನಾ ಮ್ಯಾಗಝಿನ್ ಇಂದ ತಗೊಂಡಿರೋದು. ಓಕೆನಾ, ಈ ಪ್ಯಾರಾಗ್ರಾಫ್ ಅನ್ನ ಮೊದಲನೇ ವಾಕ್ಯವನ್ನ ತಗೊಳ್ತಾ ಇದ್ದೀನಿ. ಡೊಮೆಸ್ಟಿಕ್ ವಯಲೆನ್ಸ್ ಅಂತ ಇದೆ. ಡೊಮೆಸ್ಟಿಕ್ ಕೌಟುಂಬಿಕ, ವಯೋಲೆನ್ಸ್ ಹಿಂಸಾಚಾರ, ಈಸ್ ಪ್ರಿವೆಲೆಂಟ್ ಅಂತ ಹೇಳಿದ್ದಾರೆ. ಈಸ್ನ ಬಳಕೆ ಯಾಕಾಗಿದೆ ಅಂತಂದ್ರೆ ಇದು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇರೋದು. ಇವತ್ತಿಗೂ ಕೂಡ ಕೌಟುಂಬಿಕ ಹಿಂಸಾಚಾರ ಅನ್ನೋದು ಇದ್ದೇ ಇದೆ. ಈ ಕ್ಷಣದಲ್ಲೂ ಕೂಡ ಆಗ್ತಿರಬಹುದು, ಹೇಳೋದಕ್ಕಾಗಲ್ಲ. ಸೊ ಇದು ಹೇಗಾಗಿದೆ ಅಂತಂದ್ರೆ ಯಾವತ್ತೋ ಪಾಸ್ಟ್ ಅಲ್ಲಿ ನಡೆದಿರೋದು ಅಂತ ಹೇಳ್ತಾ ಇಲ್ಲ, ಪ್ರಸ್ತುತವಾಗಿ ಇರೋದು, ನಡೆಯೋದ್ರ ಬಗ್ಗೆ ಹೇಳ್ತಾ ಇರೋದ್ರಿಂದ ಈಸ್ನ ಬಳಕೆ ಆಗಿದೆ. ಪ್ರಿವೆಲೆಂಟ್ ಅಂತ ಹೇಳಿದ್ದಾರೆ. ಪ್ರಿವೆಲೆಂಟ್ ಈಸ್ ನಥಿಂಗ್ ಬಟ್ ಅದೇ ಹೇಳಿದ್ನಲ್ಲ, ರೈಟ್ ನೌ ಇರೋದು ಅಂತ. ಹಾಗಾಗಿ ಇದನ್ನ ಪ್ರಚಲಿತದಲ್ಲಿದೆ. ಇದೇನಾದ್ರೂ ವಾಸ್ ಇದ್ದಿದ್ರೆ ಪ್ರಚಲಿತದಲ್ಲಿತ್ತು ಹೀಗೆ ತಗೊಳ್ತಾ ಇದ್ವಿ. ಸೊ ಪ್ರೆಸೆಂಟ್ ಮತ್ತೆ ಪಾಸ್ಟ್ ಇದೇ ಡಿಫ್ರೆನ್ಸ್ ಇರುತ್ತೆ. ಅಕ್ರಾಸ್ ಇಂಡಿಯಾ ಅಂತ ಹೇಳಿದ್ದಾರೆ. ಇಂಡಿಯಾ ಭಾರತ, ಅಕ್ರಾಸ್ ಇಂಡಿಯಾ ಅಂತ ಕೊಟ್ಟಿರೋದ್ರಿಂದ ಇದನ್ನ ಭಾರತದಾದ್ಯಂತ ಈ ರೀತಿಯಲ್ಲಿ ತಗೊಳ್ಳಿ. ಅಕ್ರಾಸ್ ದ ವರ್ಲ್ಡ್ ಅಂತಿದ್ರೆ ಪ್ರಪಂಚದಾದ್ಯಂತ, ಜಗತ್ತಿನಾದ್ಯಂತ. ಓಕೆನಾ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಅಂತಿದೆ ಮತ್ತು ಈಸ್ ವೈಡ್ಲಿ ಅಕ್ಸೆಪ್ಟೆಡ್ ಅಂತ ಕೊಟ್ಟಿದ್ದಾರೆ. ವೈಡ್ಲಿ ಅಂತಂದ್ರೆ ವ್ಯಾಪಕವಾಗಿ, ಅಕ್ಸೆಪ್ಟೆಡ್ ಅಂತ ಹೇಳಿದ್ದಾರೆ. ಅಕ್ಸೆಪ್ಟ್ ಅಂದ್ರೆ ಸ್ವೀಕಾರ ಅಥವಾ ಸ್ವೀಕರಿಸು. ಅಕ್ಸೆಪ್ಟೆಡ್ ಸ್ವೀಕರಿಸಿದ ಆಗೋಗಿದೆ, ಪಾಸ್ಟ್ ಟೆನ್ಸ್ ನಲ್ಲಿದೆ. ಸೊ ಹಾಗಾಗಿ ಸ್ವೀಕರಿಸಿದ್ದಾರೆ. ಓಕೆ, ಏನಾಗಿ? ಆಸ್ ಅ ಲೆಜಿಟಿಮೇಟ್ ಪಾರ್ಟ್ ಅಂತ ಹೇಳಿದ್ದಾರೆ. ಲೆಜಿಟಿಮೇಟ್ ಅಂತಂದ್ರೆ ಕಾನೂನುಬದ್ಧ. ಓಕೆ, ಪಾರ್ಟ್ ಅಂತಂದ್ರೆ ಭಾಗ. ಇಲ್ಲಿ ನೋಡಿ, ಆಸ್ ಅ ಅಂದ್ರೆ ಏನಾಗಿ ಅಂತ ಹೇಳ್ತಿದ್ದಾರೆ. ಕಾನೂನುಬದ್ಧವಾಗಿ, ಆಸ್ ಅನ್ನೋದು ನಾವು ಆಗಿ ಈ ರೀತಿಯಲ್ಲಿ ತಗೊಂಡಿದ್ದೀನಿ. ಆಫ್ ಫ್ಯಾಮಿಲಿ, ಫ್ಯಾಮಿಲಿ
ಕುಟುಂಬ, ಲೈಫ್ ಜೀವನ, ಬೈ ಬೋತ್ ವಿಮೆನ್ ಆ್ಯಂಡ್ ಮೆನ್, ವಿಮೆನ್ ಮಹಿಳೆ ಆ್ಯಂಡ್ ಮತ್ತು ಮೆನ್ ಪುರುಷ, ಈ ರೀತಿಯಲ್ಲಿ ತಗೊಳ್ತೀವಿ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಬೈ ಬೋತ್ ಅಂತ ಹೇಳಿದ್ದಾರೆ. ಬೋತ್ ಅಂತಂದ್ರೆ ಇಬ್ಬರು ಅಂತ ತಗೊಳ್ಬಹುದು. ಬೈನ ಬಗ್ಗೆ ನಾನು ವಾಕ್ಯ ಬರೆಯುವಾಗ ಹೇಳ್ತೇನೆ. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಭಾಗ ಮುಗ್ದಿದೆ. ಏನ್ ಹೇಳ್ತಾ ಇದ್ದಾರೆ? ಎರಡು ವಿಷಯ. ಒಂದು, ಕೌಟುಂಬಿಕ ಹಿಂಸಾಚಾರ ಅನ್ನೋದು ಭಾರತದಾದ್ಯಂತ ಪ್ರಚಲಿತದಲ್ಲಿದೆ, ಇದು ಮೊದಲನೇದು. ಎರಡನೇದು ಏನಂತ ಹೇಳ್ತಾ ಇದ್ದಾರೆ? ಮಹಿಳೆಯರು ಮತ್ತು ಪುರುಷರು ಇವರಿಬ್ರು ಜೊತೆಲಿದ್ದಾಗ ಮಾತ್ರ ಒಂದು ಕುಟುಂಬ ಜೀವನ ಅಂತ ಹೇಳ್ತೀವಿ. ಹಾಗೂ ಇದು ಕಾನೂನುಬದ್ಧದ ಭಾಗವಾಗಿ ವ್ಯಾಪಕವಾಗಿ ನಮ್ಮ ದೇಶದಾದ್ಯಂತ ಇದನ್ನ ಸ್ವೀಕರಿಸಲಾಗಿದೆ, ಹೀಗೆ ಹೇಳಿದ್ದಾರೆ. ಇದನ್ನ ಸೇಮ್ ಎರಡು ಭಾಗಗಳಲ್ಲೇ, ಒಂದು ಇಲ್ಲಿಂದ ಇಲ್ಲಿಯವರೆಗೂ, ಮತ್ತೊಂದು ಇಲ್ಲಿಂದ ಇಲ್ಲಿಯವರೆಗೂ. ಮೊದಲನೇ ಭಾಗ ಇದು, ಎರಡನೇ ಭಾಗ ಇದು. ಬರೆಯೋಣ. ಭಾರತಾದ್ಯಂತ ಏನು ಕೌಟುಂಬಿಕ ಹಿಂಸಾಚಾರವು ಏನಾಗಿದೆ? ಪ್ರಚಲಿತದಲ್ಲಿದೆ. ಮೊದಲನೇ ಭಾಗ ಮುಗೀತು. ಮತ್ತು ಎರಡನೇ ಭಾಗ ಬರಿತಾ ಇದ್ದೀನಿ. ಮಹಿಳೆ ಮತ್ತು ಪುರುಷ ಇಬ್ಬರಿಂದ, ನೋಡಿ ಬೈನ ಬಗ್ಗೆ ಹೇಳ್ತೀನಿ ಅಂತ ಹೇಳ್ದೆ, ಆ ರಿಂದ ಅಂತ ಏನ್ ತಗೊಂಡಿದ್ದೀನಿ ಇಲ್ಲಿದೆ ನೋಡಿ. ಈ ವಿಷಯನ ಅಂದ್ರೆ ಬೈನ ಆ ರೀತಿಯಲ್ಲಿ ತಗೊಂಡಿರೋದು. ಇಬ್ಬರಿಂದ ಕುಟುಂಬ ಜೀವನದ, ನೋಡಿ ಇಲ್ಲಿ ಆಫ್ ನ ಬಳಕೆ ಆಗಿದೆ, ಈ ಆಫ್ ನ ಈ ರೀತಿಯಲ್ಲಿ ತಗೊಂಡಿದ್ದೀನಿ. ಕುಟುಂಬ ಜೀವನದ ಒಂದು ಭಾಗ, ಆ ಭಾಗವನ್ನ ಏನಂತ ಹೇಳ್ತಾರೆ? ಕಾನೂನುಬದ್ಧ. ಬರಿತಾ ಇದ್ದೀನಿ. ಕಾನೂನುಬದ್ಧವಾಗಿ, ಹೀಗ್ಬೇಡ, ಸ್ವಲ್ಪ ಬದಲಾಯಿಸೋಣ. ಕಾನೂನುಬದ್ಧ ಭಾಗವಾಗಿ. ಆಸ್ ಅಂತ ಏನಿದೆ ಬರೀ ಇಷ್ಟಕ್ಕೆ ಮಾತ್ರ ಸೂಕ್ತ ಆಗಲ್ಲ, ಭಾಗ ಇದಕ್ಕೆ ಸೇರುತ್ತೆ. ಸೊ ಈ ವಾಗಿ ಅನ್ನೋದನ್ನ ಭಾಗವಾಗಿ ಇಲ್ಲಿ ತಗೊಳ್ಳೋಣ. ಓಕೆ, ಭಾಗವಾಗಿ ಬರೀ ಸ್ವೀಕರಿಸಿದೆ ಅಂದ್ರೆ ತಪ್ಪಾಗುತ್ತೆ, ವೈಡ್ಲಿ ಅಕ್ಸೆಪ್ಟೆಡ್. ಸೊ ಹಾಗಾಗಿ ಇದನ್ನ ವ್ಯಾಪಕವಾಗಿ ಸ್ವೀಕರಿಸಿದ್ದಾರೆ. ಓಕೆ, ಈ ರೀತಿಯಲ್ಲಿ ತಗೊಳ್ಬಹುದು. ನೀವು ಬೇಕಿದ್ರೆ ಇಲ್ಲೊಂದು ಸ್ವಲ್ಪ ಬದಲಾವಣೆಯನ್ನು ಕೂಡ ಮಾಡ್ಕೊಳ್ಬಹುದು. ಜೀವನವನ್ನು ಕಾನೂನುಬದ್ಧದ ಭಾಗವಾಗಿ ವ್ಯಾಪಕವಾಗಿ ಸ್ವೀಕರಿಸಿದ್ದಾರೆ, ಈ ರೀತಿಯಲ್ಲಾದ್ರೂ ತಗೊಳ್ಳಿ. ಅಥವಾ ಮುಂಚೆ ಬರ್ದಿದ್ನಲ್ಲ ಜೀವನದ, ಆ ರೀತಿಯಲ್ಲಾದ್ರೂ ತಗೊಳ್ಳಿ. ಎರಡರಲ್ಲಿ ಯಾವ್ದನ್ ಬೇಕಾದ್ರೂ ತಗೊಳ್ಬಹುದು. ನೋಡಿ ಇನ್ನೊಂಚೂರು ಹೇಳ್ತೀನಿ. ಮೊದ್ಲಿಗೆ ಏನ್ ಹೇಳಿದ್ರು? ಇದು ಪ್ರಚಲಿತವಾಗಿದೆ, ಏನು ಕೌಟುಂಬಿಕ ಹಿಂಸಾಚಾರ. ಅದಾದ್ಮೇಲೆ ಈ ಕುಟುಂಬ ಜೀವನ ಅನ್ನೋದ್ರಲ್ಲಿ ಯಾರು ಬರ್ತಾರೆ, ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಎರಡನೇ ಭಾಗ. ಈ ರೀತಿಯಲ್ಲಿ ವಾಕ್ಯ ರಚನೆಯನ್ನ ಮಾಡ್ಬೇಕಾಗತ್ತೆ. ಸಪರೇಟ್ ಇದ್ದಾಗ ಸಪರೇಟ್ ಹೀಗೆ ಬರೀಬೇಕು. ಓಕೆನಾ? ಮುಂದಕ್ಕೆ ಹೋಗೋಣ. ಈ ರೀತಿಯಲ್ಲಿದೆ ಎರಡನೇ ವಾಕ್ಯ. ಫ್ಯಾಮಿಲಿ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ಫ್ಯಾಮಿಲಿ ಕುಟುಂಬ, ಇನ್ಸ್ಟಿಟ್ಯೂಷನ್ ಸಂಸ್ಥೆ ಅಂತ ತಗೊಳ್ಬಹುದು. ಈಸ್ ಆನ್ ಏನಂತೆ? ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಎಕ್ಸ್ಟ್ರೀಮ್ಲಿ ಅಂತಂದ್ರೆ ಅತ್ಯಂತ ಅಂತ ಹೇಳಬಹುದು. ಇಂಪಾರ್ಟೆಂಟ್ ಪ್ರಮುಖ, ಆಸ್ಪೆಕ್ಟ್ ಅಂಶ ಯಾವುದರ? ಇಂಡಿಯನ್ ಕಲ್ಚರ್, ಭಾರತೀಯ ಕಲ್ಚರ್, ಸಂಸ್ಕೃತಿ, ಆ್ಯಂಡ್ ಮತ್ತು ಈಸ್ ಸೆಂಟ್ರಲ್ ಕೇಂದ್ರ ಟು ದ ಕಂಟ್ರೀಸ್ ದೇಶ, ಸೋಷಿಯಲ್ ಸಾಮಾಜಿಕ ಆ್ಯಂಡ್ ಮತ್ತು ಎಕನಾಮಿಕ್ ಫ್ರೇಮ್ವರ್ಕ್ಸ್, ಎಕನಾಮಿಕ್ ಆರ್ಥಿಕ ಫ್ರೇಮ್ವರ್ಕ್ಸ್ ಚೌಕಟ್ಟು. ಓಕೆ, ಫೈನ್. ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಭಾಗ ಮುಗ್ದಿದೆ. ಏನಂತ ಹೇಳ್ತಾ ಇದ್ದಾರೆ? ನಮ್ಮ ಭಾರತದ ಕುಟುಂಬ ವ್ಯವಸ್ಥೆ ಅಥವಾ ಸಂಸ್ಥೆ ಏನಿದೆ, ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಅತ್ಯಂತ ಪ್ರಮುಖವಾಗಿರುವಂತಹ ಅಂಶವಾಗಿದೆ. ಅನೇಕ ದೇಶಗಳು ನಮ್ಮ ಭಾರತವನ್ನ
ಫ್ಯಾಮಿಲಿಯಿಂದನೇ ಕೆಲವೊಮ್ಮೆ ಗುರುತಿಸ್ತಾರೆ, ಅಂದ್ರೆ ಜಾಯಿಂಟ್ ಫ್ಯಾಮಿಲಿಯಿಂದ. ಈಗ ಜಾಯಿಂಟ್ ಫ್ಯಾಮಿಲಿ ಎಲ್ಲಾನು ಇಲ್ಲ, ಬಟ್ ಮುಂಚೆ ಇತ್ತು. ಆದ್ರೂ ಕೂಡ ಇನ್ನ ಆ ವಿಷಯದಲ್ಲಿ ನಮ್ಮ ಭಾರತಕ್ಕೆ ಸಂಬಂಧಿಸಿದ ಹಾಗೆ ಬೇರೆ ದೇಶಗಳಲ್ಲಿ ಒಳ್ಳೆಯ ಸ್ಥಾನಮಾನ ಇದೆ. ಹಾಗೂ ಜಾಯಿಂಟ್ ಫ್ಯಾಮಿಲಿ ಕುಟುಂಬ ವ್ಯವಸ್ಥೆ ಅಂತಂದ್ರೆ ಭಾರತ ಅಂತ ಗುರುತಿಸ್ತಾರೆ. ಸೊ ಅದೇ ಒಂದು ಪ್ರಮುಖವಾಗಿರುವಂತಹ ಅಂಶವಾಗಿದೆ. ಅದಾದ್ಮೇಲೆ ಏನಂತ ಹೇಳ್ತಾ ಇದ್ದಾರೆ, ದೇಶದ ಸಾಮಾಜಿಕ ಮತ್ತು ಆರ್ಥಿಕ ಚೌಕಟ್ಟುಗಳಿಗೆ ಕುಟುಂಬ ಸಂಸ್ಥೆ ಅಥವಾ ಕುಟುಂಬ ವ್ಯವಸ್ಥೆ ಅನ್ನೋದು ಕೇಂದ್ರವಾಗಿದೆ. ಇಲ್ಲೂ ಕೂಡ 2 ಭಾಗಗಳಿದೆ. ಒಂದು ಅಂಶ ಇಲ್ಲಿಂದ ಇಲ್ಲಿಯವರೆಗೂ ಯಾವುದರ ಅಂಶವಾಗಿದೆ ಅಂತ. ಅದಾದ್ಮೇಲೆ ಅದು ಏನಾಗಿದೆ, ಕೇಂದ್ರವಾಗಿದೆ, ಯಾವುದರ ಒಂದು ಚೌಕಟ್ಟಿನ. ಆ ಚೌಕಟ್ಟೇನು ಅದನ್ನ ಬರೆಯೋದು. ಸೊ ಇದನ್ನ ಹೀಗೆ ಬರಿಬೇಕು. ನಾನೀಗ ಬರಿತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಕುಟುಂಬ ಸಂಸ್ಥೆ ಅಂತನಾದ್ರೂ ಬರಿಬಹುದು, ಕುಟುಂಬ ವ್ಯವಸ್ಥೆ ಅಂತನಾದ್ರೂ ಬರಿಬಹುದು. ಕುಟುಂಬ ಸಂಸ್ಥೆಯು ಯಾವುದರ ಭಾರತೀಯ ಸಂಸ್ಕೃತಿಯ ಬರೀ ಅಂಶವಾಗಿದೆ ಅಂತ ಬರೆದ್ರೆ ತಪ್ಪಾಗತ್ತೆ. ಅತ್ಯಂತ ಪ್ರಮುಖ ಅಂಶ ಹೀಗೆ ಬರಿಬೇಕು. ಅತ್ಯಂತ ಪ್ರಮುಖ ಅಂಶವಾಗಿದೆ. ಮೊದಲನೇ ಭಾಗ ಮುಗೀತು. ಅದಾದ್ಮೇಲೆ ಇನ್ನೇನಂತ ಹೇಳ್ತಾ ಇದ್ದಾರೆ, ಇದು ಒಂದು ಚೌಕಟ್ಟಿನ ಕೇಂದ್ರವಾಗಿದೆ, ಅದನ್ನ ಬರಿತಾ ಇದ್ದೀನಿ. ಮತ್ತು ದೇಶದ ಸಾಮಾಜಿಕ ಮತ್ತು ಆರ್ಥಿಕ ಚೌಕಟ್ಟಿನ ಸೆಂಟ್ರಲ್ ಕೇಂದ್ರವಾಗಿದೆ. ನೋಡಿ, ಇಲ್ಲಿ ಏನ್ ಮಾಡಿದ್ದಾರೆ, ಈಸ್ನ ಬಳಕೆ ಮಾಡಿದ್ದಾರೆ. ಇಲ್ಲೂ ಈಸ್ನ ಬಳಕೆ ಮಾಡಿದ್ದಾರೆ. ಅಂಶವಾಗಿದೆ, ಕೇಂದ್ರವಾಗಿದೆ. ಅಂಶವಾಗಿತ್ತು ವಾಸ್ ಇರೋದು ಅಥವಾ ಹ್ಯಾಸ್ ಇರೋದು, ಪಾಸ್ಟ್ ಟೆನ್ಸ್ ಇಲ್ಲ ಪಾಸ್ಟ್ ಪಾರ್ಟಿಸಿಪಲ್ ಬಂದಿರೋದು. ಇಲ್ಲೇನ್ ಹೇಳಿದ್ದಾರೆ, ರೈಟ್ ನೌ ಇದೆ. ಸೊ ಇಟ್ಸ್ ಪ್ರೆಸೆಂಟ್ ಟೆನ್ಸ್. ಹಾಗಾಗಿ ಈ ರೀತಿಯಲ್ಲಿ ತಗೊಂಡಿದ್ದೀನಿ. ಇದೇ ಇಂಪಾರ್ಟೆಂಟ್ ಆಗೋದು ನಿಮ್ಮ ಪರೀಕ್ಷೆಯಲ್ಲಿ. ಹೇಗೆ ವರ್ಬನ್ನ ತಗೊಂಡಿದ್ದೀರಾ, ಹೇಗೆ ನೀವು ಟೆನ್ಸಸ್ ನ ಬರ್ದಿರಾ, ಸೊ ದಟ್ ಈಸ್ ಇಂಪಾರ್ಟೆಂಟ್. ಅದ್ರ ಮೇಲೆ ಗಮನ ಇಟ್ಟು ಕಲ್ತ್ಕೊಂಡು ಹೀಗೆ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಹೀಗೆ ಪ್ರಾಕ್ಟೀಸ್ ಮಾಡಿ ಅಂದ್ರೆ ಒಕ್ಯಾಬ್ಯುಲರಿ ಬರ್ದಾದ್ರೂ ಪ್ರಾಕ್ಟೀಸ್ ಮಾಡಬಹುದು, ಡೈರೆಕ್ಟ್ ಟ್ರಾನ್ಸ್ಲೇಷನ್ ಆದ್ರೂ ಮಾಡಬಹುದು. ನಾನ್ ಯಾಕೆ ಒಂದೊಂದು ಪದದ್ದು ಒಕ್ಯಾಬ್ಯುಲರಿ ಬರ್ದು ಈ ರೀತಿ ಬರಿತೀನಿ ಅಂತಂದ್ರೆ, ಕೆಲವ್ರಿಗೆ ನೋಡಿ ಇಂಪಾರ್ಟೆಂಟ್ ಅಂದ್ರೆ ಗೊತ್ತಿರೋದಿಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲದೆ ಇರೋರು ಅದನ್ನ ಸಪ್ರೇಟ್ ಆಗಿ ನೋಟ್ ಮಾಡ್ಕೋತಾರೆ. ಆ ಒಂದ್ ಕಾರಣಕ್ಕೆ ನಾನು ಹೀಗೆ ಎಕ್ಸ್ಪ್ಲೇನ್ ಮಾಡೋದು. ಸೊ ಇಟ್ಸ್ ಅಪ್ ಟು ಯು. ನೀವು ಅರ್ಥ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಬೇಕು. ಅರ್ಥ ಮಾಡ್ಕೊಂಡ್ಮೇಲೆ ಟ್ರಾನ್ಸ್ಲೇಷನ್ ಕಲ್ತ್ಮೇಲೆ ತುಂಬಾ ಸುಲಭ ಆಗುತ್ತೆ. ನೀವು ಯಾವ ರೀತಿಯಲ್ಲಿ ಬೇಕಾದ್ರೂ ಟ್ರಾನ್ಸ್ಲೇಟ್ ಮಾಡಬಹುದು. ಓಕೆ, ಪ್ರತಿನಿತ್ಯ ಟ್ರಾನ್ಸ್ಲೇಟ್ ಮಾಡಿದಾಗ್ಲಷ್ಟೇ ಎಕ್ಸಾಮ್ ಅಲ್ಲಿ ಟೈಮ್ ಕಡಿಮೆ ಹಿಡಿಯೋದು. ಇಲ್ಲ ನಾನು ಇವತ್ತು ಕೂತ್ಕೊಂಡು ನಾಳೆ ಎಕ್ಸಾಮ್ ಬರೀತೀನಿ ಅಂದ್ರೆ ಆಗಲ್ಲ. ಸೊ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಮುಂದಕ್ಕೆ ಹೋಗೋಣ. ಈ ರೀತಿಯಲ್ಲಿದೆ ನಮ್ಮ ಮುಂದಿನ ವಾಕ್ಯ. ಹೌ ಎವರ್, ಆದಾಗ್ಯೂ, ಓಕೆ, ಫಾರ್ ಮೆನಿ ವಿಮೆನ್, ಅನೇಕ ಮಹಿಳೆಯರಿಗೆ. ನೋಡಿ ಇಲ್ಲಿ ಇದು ಪ್ಲೂರಲ್ ಬಹುವಚನ. ಫಾರ್ ಅಂತ ಕೊಟ್ಟಿದ್ದಾರಲ್ವ, ಅದನ್ನೇ ಗೆ ಅಂತ ತಗೊಂಡಿದ್ದೀನಿ. ಫ್ಯಾಮಿಲಿ ಕುಟುಂಬ ಡಸ್ ನಾಟ್ ರೆಪ್ರೆಸೆಂಟ್. ರೆಪ್ರೆಸೆಂಟ್ ಅಂತಂದ್ರೆ ಪ್ರತಿನಿಧಿಸು, ಆದ್ರೆ ಇಲ್ಲಿ ನಕಾರಾತ್ಮಕವಾಗಿ ಹೇಳ್ತಾ ಇದ್ದಾರೆ. ಡಸ್ ನಾಟ್ ರೆಪ್ರೆಸೆಂಟ್ ಅನ್ನೋದನ್ನ ಪ್ರತಿನಿಧಿಸುವುದಿಲ್ಲ, ಈ ರೀತಿಯಲ್ಲಿ ತಗೊಳ್ಬೇಕು. ಅಸೇಫ್ ಸುರಕ್ಷಿತ, ಅಂಡ್ ಮತ್ತು ಪ್ರೊಟೆಕ್ಟಿವ್ ಯೂನಿಟ್ ಅಂತ ಹೇಳಿದ್ದಾರೆ. ಪ್ರೊಟೆಕ್ಟಿವ್ ಅಂತಂದ್ರೆ ರಕ್ಷಣಾತ್ಮಕ. ಪ್ರೊಟೆಕ್ಷನ್ ರಕ್ಷಣೆ, ಓಕೆನಾ? ಯೂನಿಟ್ ಘಟಕ. ಕಮ ಇದೆ, ನಾವು ತಗೊಳ್ಳೋಣ. ರಾದರ್ ಇಟ್ ರೀಎನ್ಫೋರ್ಸಸ್. ರಾದರ್ ಅಂತಂದ್ರೆ ಬದಲಿಗೆ, ಇಟ್ ಇದು, ರೀಎನ್ಫೋರ್ಸ್ ಅಂತ ಹೇಳಿದ್ದಾರೆ. ಹೀಗಂದ್ರೆ ಬಲಪಡಿಸು, ಅಂದ್ರೆ ಇನ್ನಷ್ಟು ಗಟ್ಟಿ ಮಾಡು ಅಂತ. ವೈಡರ್ ವಿಶಾಲ ಅಥವಾ ದೊಡ್ಡ. ಪ್ಯಾಟ್ರನ್ಸ್ ಮಾದರಿಗಳು. ಆಫ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಜೆಂಡರ್ ಲಿಂಗ ಡಿಸ್ಕ್ರಿಮಿನೇಷನ್ ತಾರತಮ್ಯ. ಅಂಡ್ ಮತ್ತು ಲೆಜಿಟಮೈಸಸ್ ಅಂತ ಹೇಳಿದ್ದಾರೆ. ಆಗ್ಲೇ ಬರೆದ್ವಲ್ಲ, ಕಾನೂನುಬದ್ಧ, ಅದೇ ಇದು.
ವಯಲೆನ್ಸ್ ಹಿಂಸಾಚಾರ ಆಸ್ ಅ ಮೆಥಡ್ ವಿಧಾನವಾಗಿ ಫಾರ್ ಕಂಟ್ರೋಲಿಂಗ್ ಕಂಟ್ರೋಲ್ ಅಂತಂದರೆ ನಿಯಂತ್ರಿಸು ಆ್ಯಂಡ್ ಮತ್ತು ಸಬ್ಜುಗೇಟಿಂಗ್ ಅಂತ ಹೇಳಿದ್ದಾರೆ ಹೀಗಂದರೆ ವಶಪಡಿಸು ವಿಮೆನ್ ಮಹಿಳೆ. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿಯ ಭಾಗ ಮುಗಿದಿದೆ. ಏನು ಹೇಳ್ತಾ ಇದ್ದಾರೆ, ಅನೇಕ ಮಹಿಳೆಯರಿಗೆ ಕೆಲವೊಮ್ಮೆ ಹಾಗೂ ಕೆಲವು ಕಡೆ ಕುಟುಂಬವೇ ಸುರಕ್ಷಿತವಾಗಿರೋದಿಲ್ಲ ಹಾಗೂ ರಕ್ಷಣಾತ್ಮಕ ಘಟಕವಾಗಿಲ್ಲ. ಎಲ್ಲ ಅಂತ ಹೇಳ್ತಾ ಇಲ್ಲ, ಕೆಲವು ಕಡೆ. ಅದಾದ್ಮೇಲೆ ಏನು ಹೇಳ್ತಾ ಇದ್ದಾರೆ, ಸುರಕ್ಷೆಯನ್ನ ಅಥವಾ ರಕ್ಷಣೆಯನ್ನ ಕೊಡೋದ್ರ ಬದಲಾಗಿ ಲಿಂಗ ತಾರತಮ್ಯ ಅನ್ನೋದು ಹೆಚ್ಚಾಗ್ತಿದೆ. ಅದಕ್ಕೆ ಸಂಬಂಧಿಸಿದ ಅನೇಕ ಉದಾಹರಣೆಗಳು ಹೆಚ್ಚು ನಡೀತಾನೆ ಇದೆ ಹಾಗೂ ಬಲವಾಗಿದೆ. ಅದಾದ್ಮೇಲೆ ಮಹಿಳೆಯರನ್ನ ನಿಯಂತ್ರಿಸೋದಿರಬಹುದು, ಅವರನ್ನ ವಶಪಡಿಸ್ಕೊಳ್ಳೋದಿರಬಹುದು, ಈ ವಿಧಾನಗಳಲ್ಲಿ ಹಿಂಸೆಯನ್ನ ಕಾನೂನುಬದ್ಧವಾಗಿ ಮಾಡಲಾಗ್ತಿದೆ ಹೀಗೆ ಹೇಳಿದ್ದಾರೆ. ಸೊ ಮೊದಲಿಗೆ ಇದು ಬರಿಬೇಕು, ಕುಟುಂಬ ಸೇಫ್ ಇಲ್ಲ ಅನ್ನೋದು ಇದು ಮೊದಲನೇ ಭಾಗ. ಅದಾದ್ಮೇಲೆ ಇದು ಎರಡನೇ ಭಾಗ. ಮೊದಲನೇದು ಹೀಗೆ ಬರಿಬೇಕು, ಆದಾಗ್ಯೂ. ಸೊ ದಿಸ್ ಇಸ್ ಲಿಂಕಿಂಗ್ ವರ್ಡ್. ಹಿಂದಿನ ವಾಕ್ಯದಲ್ಲಿ ನಾವೇನ್ ನೋಡಿದ್ವಿ, ನಮ್ಮ ಭಾರತವನ್ನ ಗುರುತಿಸೋದೆ ನಮ್ಮ ಭಾರತೀಯ ಸಂಸ್ಕೃತಿ ಅಂದ್ರೆ ನಮ್ಮ ಕುಟುಂಬ ವ್ಯವಸ್ಥೆಯಿಂದ, ಹಾಗೂ ಇದು ನಮ್ಮ ಸಾಮಾಜಿಕ ಹಾಗೂ ಆರ್ಥಿಕ ಚೌಕಟ್ಟಿನ ಕೇಂದ್ರವಾಗಿದೆ. ದಿಸ್ ಇಸ್ ಪಾಸಿಟಿವ್. ಹೀಗಿದ್ರೂ ಕೂಡ ಮಹಿಳೆಯರು ಅನೇಕ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ಹೋಗ್ಬೇಕಲ್ಲ ಮುಂದಕ್ಕೆ. ಲಿಂಕಿಂಗ್ ವರ್ಡ್ ಇದು. ಆದಾಗ್ಯೂ, ಹೀಗಿದ್ರೂ ಕೂಡ ಅಂತ ಅರ್ಥ. ಅನೇಕ ಮಹಿಳೆಯರಿಗೆ ಕುಟುಂಬವು ಸುರಕ್ಷಿತ ಮತ್ತು ರಕ್ಷಣಾತ್ಮಕ ಘಟಕವಾಗಿ ಏನ್ ಮಾಡ್ತಿಲ್ಲ, ರೆಪ್ರೆಸೆಂಟ್ ಮಾಡ್ತಿಲ್ಲ, ಪ್ರತಿನಿಧಿಸುವುದಿಲ್ಲ. ಓಕೆನಾ, ಇದು ಒಂದಿಲು ಮುಗೀತು. ಕಮ ಇದೆ, ನಾವು ತಗೊಳ್ಳೋಣ ಪಂಕ್ಚುಯೇಷನ್. ಇದರ ಬದಲಾಗಿ ರಕ್ಷಣೆ ಕೊಡೋದರ ಬದಲಾಗಿ ಏನಾಗ್ತಿದೆ, ಲಿಂಗ ತಾರತಮ್ಯ ಅನ್ನೋದು ನಡೀತಾ ಇದೆ, ಅದನ್ನು ಬರಿತಾ ಇದ್ದೀನಿ. ಬದಲಿಗೆ ಇದು ಏನಾಗ್ತಾ ಇದೆ, ಲಿಂಗ ತಾರತಮ್ಯದ ವ್ಯಾಪಕ, ದೊಡ್ಡ ಅಥವಾ ವಿಶಾಲ, ಎನಿಥಿಂಗ್ ಇಸ್ ಓಕೆ, ಮಾದರಿಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ. ಅದರ ಜೊತೆಯಲ್ಲಿ ಮಹಿಳೆಯರನ್ನ ಕಂಟ್ರೋಲ್ ಮಾಡಲಾಗ್ತಿದೆ ಅಂತ ಹೇಳಿದ್ದಾರೆ. ಅದು ನೋಡಿ, ಇಲ್ಲಿವರೆಗೂ ಬರ್ದಿದ್ದೀನಿ. ಈಗ ಮುಂದಕ್ಕೆ ಬರಿತಾ ಇದ್ದೀನಿ ಇಲ್ಲಿಂದ. ಮತ್ತು ಮಹಿಳೆಯರನ್ನು, ಮೊದಲನೇದೇನು ಕಂಟ್ರೋಲಿಂಗ್, ನಿಯಂತ್ರಿಸುವ, ಅದರ ಜೊತೆಯಲ್ಲಿ ವಶಪಡಿಸಿಕೊಳ್ಳುವ ಮೆಥಡ್ ಆಗಿ ಅಥವಾ ವಿಧಾನವಾಗಿ ವಯಲೆನ್ಸ್ ಅಥವಾ ಹಿಂಸಾಚಾರವನ್ನು ಏನ್ ಮಾಡಲಾಗ್ತಿದೆ, ಕಾನೂನುಬದ್ಧಗೊಳಿಸಲಾಗಿದೆ ಅಥವಾ ಗೊಳಿಸುತ್ತದೆ ಇಸ್ ಅ ಬೆಟರ್ ವರ್ಡ್. ನೋಡಿ, ಹೀಗೆ ತಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಲೆಂತಿ ಆದ್ರೂ ಕೂಡ ಇಟ್ಸ್ ಈಸಿ. ಮೊದಲನೇದಾಗಿ ಇಲ್ಲೇನ್ ಬರ್ದಿದ್ದು, ರಕ್ಷಣೆ ಇಲ್ಲ ಅಂತ ಹೇಳೋದು. ಕುಟುಂಬನೇ ಕೆಲವೊಮ್ಮೆ ರಕ್ಷಣೆ ಕೊಡೋದಿಲ್ಲ. ಅದ್ರ ಬದಲಾಗಿ ಏನ್ ಮಾಡ್ತಾ ಇದಾರಂತೆ, ಲಿಂಗ ತಾರತಮ್ಯವನ್ನ ಮಾಡ್ತಾ ಇದ್ದಾರೆ. ಹಾಗೂ ಅದಕ್ಕೆ ಸಂಬಂಧಿಸಿದಂತ ಎಕ್ಸಾಂಪಲ್ಸ್ ಈಗ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿಂದ ಹೇಳ್ತಾ ಇದ್ದಾರೆ ನೋಡಿ, ಮಹಿಳೆಯರನ್ನ ಹೇಗೆ ಮಾಡ್ತಾ ಇದ್ದಾರೆ ಅಂದ್ರೆ, ಹೇಗೆ ಅವರಿಗೆ ಬ್ಯಾರಿಯರ್ ಅನ್ನೋದು ಹಾಕ್ತಾ ಇದ್ದಾರೆ, ಅವರನ್ನ ನಿಯಂತ್ರಿಸೋದ್ರ ಮುಖಾಂತರ, ವಶಪಡಿಸ್ಕೊಳ್ಳೋದ್ರ ಮುಖಾಂತರ ಹಿಂಸೆಯನ್ನ ಕೊಡ್ತಾ ಇದ್ದಾರೆ. ಇವುಗಳನ್ನ ವಿಧಾನವಾಗಿ ಮಾಡಿಕೊಂಡು ಹಿಂಸೆಯನ್ನೇ ಕಾನೂನುಬದ್ಧ ಮಾಡ್ತಾ ಇದ್ದಾರೆ. ಸೊ ದಿಸ್ ವಾಟ್ ಇಟ್ಸ್ ಈಸಿ. ಬಟ್ ಏನು ಅಂತಂದ್ರೆ, ಡಿವೈಡ್ ಮಾಡ್ಕೊಂಡು ನೀವು ಟ್ರಾನ್ಸ್ಲೇಟ್ ಮಾಡಿದಾಗ ಕರೆಕ್ಟ್ ಆಗಿರುತ್ತೆ. ಎಲ್ಲೂ ಯಾವ ಪದನೂ ಬಿಡಲ್ಲ, ಮೀನಿಂಗ್ ಕೂಡ ಬದಲಾಗೋದಿಲ್ಲ. ಓಕೆನಾ, ಮುಂದಕ್ಕೆ ಹೋಗೋಣ. ನಮ್ಮ 4ನೇ ವಾಕ್ಯ ಹೀಗಿದೆ, ಮೋಸ್ಟ್ ರೀಸೆಂಟ್ ಅಂತ ಹೇಳಿದ್ದಾರೆ. ಇತ್ತೀಚಿನ, ನ್ಯಾಷನಲ್, ರಾಷ್ಟ್ರೀಯ, ಫ್ಯಾಮಿಲಿ, ಕುಟುಂಬ, ಹೆಲ್ತ್, ಆರೋಗ್ಯ, ಸರ್ವೆ, ಸಮೀಕ್ಷೆ, ಫೌಂಡ್ ದ್ಯಾಟ್, ಕಂಡುಹಿಡಿ, that
ಹಿಂದಿನ ಸೆಷನ್ಸ್ ಅಲ್ಲೂ ಹೇಳಿದ್ದೆ, ಇಲ್ಲೂ ಹೇಳ್ತಾ ಇದ್ದೀನಿ. ದಟ್ ಅನ್ನೋದು ಇಂಗ್ಲಿಷ್ನಲ್ಲಿ ಅಷ್ಟೇ ಇರುತ್ತೆ, ಕನ್ನಡದಲ್ಲಿ ಅದೆಲ್ಲೂ ಬರೋದಿಲ್ಲ. ಯಾವುದಾದ್ರೂ ಒಂದು ಕಡೆ ಪಾಯಿಂಟ್ ಮಾಡಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀವಿ ಅಂದಾಗ ದಟ್ ಬರುತ್ತೆ. ಓಕೆ, ಇನ್ ಇಂಡಿಯಾ, ಭಾರತದಲ್ಲಿ 34% ಅಂತ ಕೊಟ್ಟಿದ್ದಾರೆ. ಇದನ್ನು ಹೀಗಾದ್ರೂ ತಗೊಳ್ಳಿ, ಇಲ್ಲ 34%, ಎನಿಥಿಂಗ್ ಇಸ್ ಓಕೆ. ಆಫ್ ವಿಮೆನ್, ಮಹಿಳೆಯರು, ಬಿಟ್ವೀನ್, ನಡುವೆ, the ages of 15 to 49, ಇದನ್ನ ಹೀಗೆ ತಗೊಳ್ತೀವಿ, ಏಜಸ್ ವರ್ಷಗಳ ಅಂತ ಬರೆಯೋಣ. ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಅನುಭವಿಸು, ಹ್ಯಾವ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅನುಭವಿಸಿದ್ದಾರೆ. ವಯಲೆನ್ಸ್, ಹಿಂಸೆ, ಅಟ್ ಸಮ್ ಪಾಯಿಂಟ್, ಕೆಲವು ಹಂತದಲ್ಲಿ, ಆಟನ ಇಲ್ಲಿ ನಾನು ದಲ್ಲಿ ಅಂತ ಬರಿತಾ ಇದ್ದೀನಿ. ಸಿನ್ಸ್, ಇದ್ರ ಬಗ್ಗೆ ನಾನು ವಾಕ್ಯ ಬರೆಯುವಾಗ ಹೇಳ್ತೀನಿ. ದೇ, ಅವರು, ಟರ್ನ್ಡ್ 15, ಟರ್ನ್ಡ್ ಬಗ್ಗೆನೂ ಆಮೇಲೆ ಹೇಳ್ತೀನಿ. 15 ಹೀಗೆ ತಗೊಳ್ತೀವಿ. ಆ್ಯಂಡ್ ಮತ್ತು ದ್ಯಾಟ್, 37% ಹೀಗೆ ಬರಿತೀವಿ. ಆಫ್ ಮ್ಯಾರಿಡ್ ವಿಮೆನ್, ವಿವಾಹಿತ ಮಹಿಳೆಯರು, ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ವಯಲೆನ್ಸ್, ಈಗಷ್ಟೇ ಬರೆದಿದ್ದೀನಿ, ಅನುಭವಿಸಿದ್ದಾರೆ ಹಿಂಸೆಯನ್ನು. ಓಕೆ, ಫೈನ್. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಒಂದು ಸರ್ವೆ ಆಗಿದೆ, ಒಂದು ಸಮೀಕ್ಷೆ, ಅದರಲ್ಲೇನೋ ಕಂಡು ಹಿಡಿದಿದ್ದಾರೆ. ಆ ಸಮೀಕ್ಷೆ ಯಾವುದು? ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ. ಏನು ಕಂಡು ಹಿಡಿದಿದ್ದಾರೆ? ನಮ್ಮ ಭಾರತದಲ್ಲಿ 15ರಿಂದ 49 ವರ್ಷದ ವಯಸ್ಸಿನ 34% ಮಹಿಳೆಯರು 15 ವರ್ಷಕ್ಕೆ ಕಾಲಿಟ್ಟಾಗ, ನೋಡಿ ಟರ್ನ್ಡ್ ಬಗ್ಗೆ ಹೇಳ್ತೀನಿ ಅಂತಂದೆ ಇದೆ. ಟರ್ನ್ಡ್ ಅಂದ್ರೆ ತಿರುಗು, ಬಟ್ ಇಲ್ಲೇನಂತ ಹೇಳಿದ್ದಾರೆ? 15 ವರ್ಷವಾದಾಗ ಅಂತ. ಅದನ್ನೇ ಹೇಳ್ತಾ ಇರೋದು. 15 ವರ್ಷವಾದಾಗ ಕೆಲವು ಹಂತದಲ್ಲಿ ಹಿಂಸೆಯನ್ನು ಅನುಭವಿಸ್ತಾರೆ. ಬಿಫೋರ್ ಮ್ಯಾರೇಜ್, ಆಫ್ಟರ್ ಮ್ಯಾರೇಜ್ ಹತ್ತತ್ರ 37% ವಿವಾಹಿತ ಮಹಿಳೆಯರು ಹಿಂಸೆಯನ್ನು ಅನುಭವಿಸ್ತಾರೆ. ಇದನ್ನು ಹೇಳಿದ್ದಾರೆ. ಎರಡೂ ಬೇರೆ ಬೇರೆ. 34% ರಿಲೇಟ್ ಆಗಿರೋದು 15 to 49 ಆ ಏಜ್ ಬಿಟ್ವೀನ್ ಅಲ್ಲಿರೋರು, ಹಾಗೂ 15 ವರ್ಷ ಆದ್ಮೇಲೆ ಅನುಭವಿಸುವಂತಹ ಹುಡುಗಿರ ಬಗ್ಗೆ. 37% ಇರೋದು ವಿವಾಹಿತ ಮಹಿಳೆಯರ ಬಗ್ಗೆ. ಎರಡೂ ಕೂಡ ಬೇರೆ ಬೇರೆ, ಹಾಗೆ ಬರಿಬೇಕು. ಹೇಗೆ ಬರೆಯೋದು ನೋಡ್ಕೊಳ್ಳಿ. ಮೊದಲನೇದಾಗಿ ಈ ಸಮೀಕ್ಷೆ ಯಾವಾಗ ಬಂದಿದ್ದು ಅದನ್ನ ಬರಿಬೇಕು. ಆ ಸಮೀಕ್ಷೆ ಹೆಸರೇನು ಅಂತ. ಇತ್ತೀಚಿನ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ. ಭಾರತದಲ್ಲಿ ನೋಡಿ, ಬರೀ ಸಮೀಕ್ಷೆ ಅಂತ ಬರೆದು ಭಾರತದಲ್ಲಿ ಅಂತ ಹೇಳಿದಾಗ ಇಟ್ಸ್ ನಾಟ್ ಮ್ಯಾಚಿಂಗ್. ಇಲ್ಲಿ ಏನೋ ಒಂದು ಬರಬೇಕು. ಏನು? ಸಮೀಕ್ಷೆಯು ಈ ರೀತಿಯಲ್ಲಿ ತಗೊಳ್ಬೇಕು. ಇದು ಕಂಡು ಹಿಡಿದಿರೋದು ಲಾಸ್ಟ್ ಅಲ್ಲಿ ಬರುತ್ತೆ. ಓಕೆನಾ? ಆಬ್ಜೆಕ್ಟ್ ಬರಿತಾ ಇದ್ದೀನಿ, ಏನ್ ಕಂಡು ಹಿಡಿದಿದೆ ಅಂತ. ಭಾರತದಲ್ಲಿ 15ರಿಂದ 49 ವರ್ಷ ವಯಸ್ಸಿನ ಮಹಿಳೆಯರು. ಪರ್ಸೆಂಟೇಜ್ ಎಷ್ಟು? 34%. ಹೀಗಾದ್ರೂ ಬರೀರಿ ಅಥವಾ ಹೀಗಾದ್ರೂ ಬರೀರಿ, ಎನಿಥಿಂಗ್ ಇಸ್ ಓಕೆ. ಓಕೆನಾ? ಎರಡರಲ್ಲಿ ಯಾವುದನ್ನಾದ್ರೂ ತಗೊಳ್ಳಿ. 34% ಯಾರು? ಮಹಿಳೆಯರು. ಯಾವಾಗ? 15 ವರ್ಷಕ್ಕೆ ಕಾಲಿಟ್ಟಾಗಿನಿಂದ. ನೋಡಿ, ಸಿನ್ಸ್ನ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಈ ದಿಂದ, ರಿಂದ, ನಿಂದ ಇವೆಲ್ಲ ಕೂಡ ಏನ್ ಬರುತ್ತೆ? ಒಂದು ಟೈಮ್ನ ಸೂಚಿಸುತ್ತೆ. ಇಲ್ಲಿ ಟೈಮ್ ಏನ್ ಸೂಚಿಸ್ತಾ ಇರೋದು? 15 ವರ್ಷ ಆದಾಗ ಅಂತ. ಸೊ ಟರ್ನ್ಡ್, ಸಿನ್ಸ್ ಎಲ್ಲ ಕೂಡ ಜೊತೆಲಿ ಇಲ್ಲಿ ತಗೊಂಡಿದ್ದೀನಿ. ಕಾಲಿಟ್ಟಾಗಿನಿಂದ ಯಾವಾಗ? ಕೆಲವು ಹಂತದಲ್ಲಿ, ಯಾವಾಗ್ಲೂ ಅಲ್ಲ, ಯಾವುದೋ ಒಂದು ಹಂತದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಕೆಲವು ಹಂತದಲ್ಲಿ ಹಿಂಸೆಯನ್ನ ಅನುಭವಿಸ್ತಾರೆ. ಹಿಂಸೆಯನ್ನು ಅನುಭವಿಸಿದ್ದಾರೆ. ಇಲ್ಲಿಗೆ ಒಂದು ಭಾಗ ಮುಗೀತು. ಮತ್ತು ಈಗ ಮ್ಯಾರಿಡ್ ವಿಮೆನ್ ಬಗ್ಗೆ ಬರಿಬೇಕು. ಮತ್ತು 37% ಯಾರು? ವಿವಾಹಿತ ಮಹಿಳೆಯರು ಹಿಂಸೆಯನ್ನು ಅನುಭವಿಸಿದ್ದಾರೆ ಎಂದು ಏನ್ ಮಾಡಲಾಗಿದೆ?
ಈ ಒಂದು ಸಮೀಕ್ಷೆ ಕಂಡು ಹಿಡಿದಿದ್ದಾರೆ. ಓಕೆನಾ, ಇಷ್ಟು ಕೂಡ ಆಬ್ಜೆಕ್ಟೇನೆ. ಪರ್ಸೆಂಟೇಜಸ್ ಇರೋದು ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜು, 34 ಯಾರ ಜೊತೆಲಿ ಹೋಗುತ್ತೆ, 37 ಯಾರ ಜೊತೆಲಿ ತಗೋಬೇಕು. ಸೊ ಇದೇ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅನುಭವಿಸಿದ್ದಾರೆ ಅನ್ನೋದು ವರ್ಬ್, ಕ್ರಿಯಾಪದ ಹೌದು, ಆದ್ರೆ ಇಲ್ಲಿ ಆಬ್ಜೆಕ್ಟ್ ಇರೋದು ಅದರಲ್ಲಿ. ಆದ್ರೆ ಇಲ್ಲಿ ಸಬ್ಜೆಕ್ಟ್ ಇರೋದೇನು ಈ ಒಂದು ಸಮೀಕ್ಷೆ. ಈ ಸಮೀಕ್ಷೆ ನಡೆಸ್ತಾ ಇರುವಂತಹ ಕ್ರಿಯೆ ಅನುಭವಿಸ್ತಾ ಇರೋದಲ್ಲ, ಕಂಡು ಹಿಡಿತಾ ಇರೋದು. ಸೊ ಹಾಗಾಗಿ ಇಲ್ಲಿಯೇ ನಮ್ಮ ಮೇನ್ ವರ್ಬ್ ಏನಾಗುತ್ತೆ ಅಂತಂದ್ರೆ ಕಂಡು ಹಿಡಿಯೋದು. ಇಸ್ ದಿಸ್ ಕ್ಲಿಯರ್? ಹೀಗೆ ವಾಕ್ಯ ರಚನೆಯನ್ನ ಮಾಡಬೇಕು. ಸೊ ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮ್ಗೆ ಸ್ಟಾರ್ಟಿಂಗ್ ನಲ್ಲೇ ತಿಳಿಸಿದ ಹಾಗೆ ಯೋಜನಾ ಮ್ಯಾಗಝೀನ್ ಇಂದ ಈ ಒಂದು ಪ್ಯಾರಾಗ್ರಾಫ್ ಅನ್ನ ನಾನು ತಗೊಂಡಿದ್ದು, ಇದನ್ನ ತಗೊಂಡ್ಬಂದು ನಿಮ್ ಜೊತೆಯಲ್ಲಿ ಡಿಸ್ಕಸ್ ಮಾಡಿದೀನಿ. ಸೊ ದಿಸ್ ವಾಸ್ ಲೈಕ್ moderate to difficult. ಇಟ್ ವಾಸ್ ನಾಟ್ ಲೈಕ್ ಈಸಿ ಟು moderate. ಯಾಕಿದು moderate to difficult ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ಒಂದೇ ವಾಕ್ಯದಲ್ಲಿ ಎರಡೆರಡು ವಿಷಯಗಳನ್ನ ಕೊಟ್ಟಿರ್ತಾರೆ. ಈ ರೀತಿ ಸಪರೇಟ್ ಆಗಿ ಬರಬೇಕು, ಎರಡನ್ನೂ ಕೂಡ ಮಿಕ್ಸ್ ಮಾಡಬಾರ್ದು. ಅಂಡ್ ಈ ರೀತಿಯಾದಂತಹ ಕೊನೆ ಎರಡು ವಾಕ್ಯಗಳ ರೀತಿಯಲ್ಲಿ ದೊಡ್ಡದಾಗಿ ಕೊಟ್ಟಿರ್ತಾರೆ. ಇಲ್ಲೂ ಕೂಡ ಅದ್ರ ಒಳಗೇನೆ ಸಪರೇಟ್ ಎರಡು ಸೆಂಟೆನ್ಸ್ ಇರುತ್ತೆ, ಎರಡು ಬೇರೆ ಸಬ್ಜೆಕ್ಟ್ ಇರುತ್ತೆ. ಈ ರೀತಿಯಾದಂಥವು ನಿಮ್ಮ ಪರೀಕ್ಷೆಯಲ್ಲಿ ಬರ್ತವೆ. ಇಂಥವನ್ನ ಪ್ರಾಕ್ಟೀಸ್ ಮಾಡಬೇಕು. ಇಸ್ ದಿಸ್ ಕ್ಲಿಯರ್? ನೀವು ಕೂಡ ಯೋಜನಾ ಮ್ಯಾಗಝೀನ್ ತಗೊಂಡು ಅದರಲ್ಲಿ ಕೊಟ್ಟಿರುವಂತಹ ವಿಷಯಗಳನ್ನ ಟ್ರಾನ್ಸ್ಲೇಟ್ ಮಾಡುವಂತಹ ಪ್ರಯತ್ನವನ್ನ ಮಾಡಿ. ಓಕೆ, ಸೊ ದಿಸ್ ವಾಸ್ ಟುಡೇ ಸೆಷನ್. ಐ ಹೋಪ್ ಇವತ್ತು ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದಂತಹ ಈ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಪ್ಯಾರಾಗ್ರಾಫ್ ನಿಮ್ಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ. ಹಾಗೂ ಇದರಲ್ಲಿ ಇವತ್ತು ನಾ ಹೇಳ್ಕೊಟ್ಟಂತಹ ಸೆಂಟೆನ್ಸ್ ಫಾರ್ಮೇಶನ್, ಒಕ್ಯಾಬ್ಯುಲರಿ ಹೇಗೆ ಬರಿಬೇಕು ಅನ್ನೋದು ಎಲ್ಲವೂ ಕೂಡ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಸೆಷನ್ ಅನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಫ್ ಯು ಲೈಕ್ ಟುಡೇ ಸೆಷನ್, ಡೂ ಕ್ಲಿಕ್ ಆನ್ ದ ಲೈಕ್ ಬಟನ್. ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ವಿಡಿಯೋಸ್ ಅನ್ನ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗೂ ನಮ್ಮ ಪುಸ್ತಕವನ್ನ ಖರೀದಿ ಮಾಡಬೇಕು ಅಂತಂದ್ರೆ ಗೊತ್ತಲ್ವಾ, ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ವಿಳಾಸವನ್ನ ಕಳಿಸಿ ನಾನ್ ನಿಮ್ಗೆ ಪುಸ್ತಕವನ್ನ ಇಂಡಿಯಾ ಪೋಸ್ಟ್ ಮುಖಾಂತರ ತಲುಪಿಸ್ತೀನಿ. ಥ್ಯಾಂಕ್ ಯು ಪೀಪಲ್. ಚೆನ್ನಾಗಿ ಓದ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್.